ನಮಸ್ಕಾರ ಮಿತ್ರರೇ, ನಮ್ಮ ಚಾನಲ್ಗೆ ಸ್ವಾಗತ. ನಾವು ದಿನಾಂಕ 2/8/2026 ನಡೆದ ಕರ್ನಾಟಕ ಸಿವಿಲ್ ಕಾನ್ಸ್ಟೇಬಲ್ನ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಕಟ್ ಆಫ್ ಮಾರ್ಕ್ಸ್ ಹಲವರ ಅಭಿಪ್ರಾಯದ ಮೇರೆಗೆ ಮತ್ತು ಹಿಂದಿನ ವರ್ಷದ ಕಟ್ ಆಫ್ ಮಾರ್ಕ್ಸ್ ಆಧರಿಸಿ ಈ ವಿಡಿಯೋವನ್ನು ಮಾಡಲಾಗಿದೆ. ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಲೆಟ್ಸ್ ಸ್ಟಾರ್ಟೆಡ್. ಮೊದಲಿಗೆ ಜನರಲ್ ಕ್ಯಾಟಗರಿಯವರ ಕಟ್ ಆಫ್ ಮಾರ್ಕ್ಸ್ 70ರಿಂದ 75 ಅಂಕಗಳನ್ನು ಅವರು ಪಡೆಯಬೇಕು. ಇದೊಂದು ನೆನಪಿರಲಿ ಸ್ನೇಹಿತರೆ, ನಮ್ಮ ಫಿಸಿಕಲ್ನ ಕಟ್ ಆಫ್ ಮಾರ್ಕ್ಸ್ ಇದಕ್ಕಿಂತ ಕಡಿಮೆ ಇರುತ್ತದೆ. ಇದು ಕೊನೆಯ ಕಟ್ ಆಫ್ ಮಾರ್ಕ್ಸ್ ಅಂತ ನೀವು ಭಾವಿಸಿ. ಯಾಕೆಂದರೆ ಎಕ್ಸಾಮ್ ಸ್ವಲ್ಪ ಈಸಿಯಾಗಿತ್ತು, ಆದರೆ ಜನ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಹೆಚ್ಚು ತಪ್ಪು ಉತ್ತರಗಳನ್ನು ಹಾಕಿ ಕಟ್ ಆಫನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಯಾವುದೇ ರೀತಿಯ ತಲೆಯನ್ನು ಕೆಡಿಸಿಕೊಳ್ಳಬೇಡಿ, ಕಟ್ ಆಫ್ ತುಂಬ ಕಡಿಮೆ ಇರುತ್ತದೆ. ನಿಮ್ಮ ಫಿಸಿಕಲ್ ಲಿಸ್ಟ್ 70 to 75ಕ್ಕಿಂತ ಕಡಿಮೆ ಇದ್ದರೂ ಕೂಡ ಜನರಲ್ ಕ್ಯಾಟಗರಿಯವರು ಸೆಲೆಕ್ಟ್ ಆಗ್ತಾರೆ. ಇದೊಂದು ನಂಬಿಕೆ ಇರಲಿ. ಈಗ ಮತ್ತೆ ಎರಡನೇದು 3A ಮತ್ತು 3B ಕ್ಯಾಟಗರಿಯವರಿಗೆ ಕಟ್ ಆಫ್ ಮಾರ್ಕ್ಸ್ 68 to 71. ಮತ್ತು ಈಗ 2A ಮತ್ತು 2B ಕ್ಯಾಟಗರಿಯವರ ಕಟ್ ಆಫ್ ಮಾರ್ಕ್ಸ್ 62 to 65 ಮಾರ್ಕ್ಸ್. ಮತ್ತು SC ST ಅವರ ಕಟ್ ಆಫ್ ಮಾರ್ಕ್ಸ್ 55 to 58. ನಂತರ ಕೊನೆಗೆ ಕ್ಯಾಟಗರಿ 1 ಅವರ ಕಟ್ ಆಫ್ ಮಾರ್ಕ್ಸ್ 53 to 55. ಗೆಳೆಯರಿ, ಇನ್ನೊಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ನೀವು ಎಷ್ಟು ಅಂಕವನ್ನು ಗಳಿಸಿದ್ದೀರಿ ಎನ್ನುವುದನ್ನು ನನಗೆ ಕಮೆಂಟ್ ಮಾಡಿ ದಯವಿಟ್ಟು. ನಾನು ಕೇಳಿದ ಪ್ರಕಾರ ತುಂಬ ಬುದ್ಧಿವಂತ ಆಸ್ಪಿರೆಂಟ್ಸ್ ಕೂಡ ತುಂಬ ತಪ್ಪು ಮಾಡಿ ಕಡಿಮೆ ಅಂಕವನ್ನು ಗಳಿಸಿದ್ದಾರೆ. ದಯವಿಟ್ಟು ನೀವು ಕಮೆಂಟ್ನಲ್ಲಿ ನಿಮ್ಮ ಮಾರ್ಕ್ಸನ್ನು ಶೇರ್ ಮಾಡಿ, ನೋಡುವ. ನಮ್ಮೆಲ್ಲರ ಅಭಿಪ್ರಾಯ ಕಟ್ ಆಫ್ ತುಂಬ ಕಡಿಮೆ ನಿಲ್ಲುತ್ತದೆ. ಮತ್ತು ಕ್ವಶನ್ ಪೇಪರ್ ಅಷ್ಟೇನು ಹಾರ್ಡಾಗಿ ಇರಲಿಲ್ಲ, ಒಂದು ಮೀಡಿಯಮ್ ಲೆವೆಲ್ ಇತ್ತು. ಆದರೆ ಹಲವು ಜನ ತುಂಬ ಕನ್ಫ್ಯೂಷನ್ ಮಾಡಿಕೊಂಡಿದ್ದಾರೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿತ್ತು ಅಂದರೆ ಬೇಸಿಕ್ನಲ್ಲೇ ತುಂಬ ಡೀಪಾಗಿ ಇತ್ತು. ಉದಾಹರಣೆಗೆ, ನೀವು ಕ್ರಿಕೆಟ್ನ ದೊಡ್ಡ ಕ್ರೀಡಾಪಟು ಆಗಿದ್ದರೂ 6-4 ಹೊಡೆಯುತ್ತಿದ್ದೀರಿ. ಅವರು ಏನು ಮಾಡಿದ್ದಾರೆ, ಬಾಲ್ನ ಉರುಳಿಸಿ ಬಿಟ್ಟಿದ್ದಾರೆ. ಅದು ನಿಮಗೆ ಹೊಡೆಯಲು ಬಂದಿಲ್ಲ, ಅದು ಸೀದಾ ಹೋಗಿ ಬೋರ್ಡ್ಗೆ ಬಿದ್ದಿದೆ. ಆದ ಕಾರಣ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ತುಂಬ ಕಡಿಮೆ ಇದೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಇನ್ನೊಂದು ಮರೆಯಬೇಡಿ, ನಿಮ್ಮ ಕಟ್ ಆಫ್ ಮಾರ್ಕ್ಸ್ ನಿಮ್ಮ ಮಾರ್ಕ್ಸನ್ನು ಕಮೆಂಟ್ನ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.